ಅವ್ರ ಬುಕ್ಸ್ ಮಾತ್ರ ಮಾಡ್ತಾರೆ. ಆಮೇಲೆ ಇನ್ನೂ ನಮ್ಮ ಮುಸ್ಲಿಂ ಬಾಂಧವರು ಇದ್ದಾರೆ, ಅವರು ಅವ್ರದ್ದೇ ಒಂದು ಸೆಪರೇಟಾಗಿ ಒಂದು ಬುಕ್ಸ್ ಮಾಡ್ತಾರೆ. ನಮ್ಮ ಹಿಂದೂ ಧರ್ಮದ ಕೆಲವು ಬುಕ್ಸ್ ಅಟ್ಲೀಸ್ಟ್ ಯಾರೋ ಒಬ್ಬರಾದ್ರೂ ಮಾಡಬೇಕಲ್ಲ. ರಾಮಕೃಷ್ಣ ಆಶ್ರಮದವ್ರು ಮಾಡ್ತಾ ಇದ್ದಾರೆ, ಚಿನ್ಮಯ ಮಿಷನ್ನವ್ರು ಮಾಡ್ತಾರೆ. ನಾವು ಆ ಸಂಸ್ಥೆಗಳದ್ದು ಎಲ್ಲ ಬುಕ್ಸು ತರಿಸಿ, ಅದಲ್ಲದೆ ಕರ್ನಾಟಕದ ಬೇರೆ ಬೇರೆ ಊರುಗಳಲ್ಲಿ ಪ್ರಕಟಿಸಲ್ಪಟ್ಟ ಧಾರ್ಮಿಕ ಗ್ರಂಥಗಳನ್ನು ತರಿಸಿ ಇಲ್ಲಿ ಒಂದು ಮಾರಾಟ ಮಾಡಲಿಕ್ಕೆ ಅವಕಾಶ ಉಂಟು. ಸೊ ಕನೆಕ್ಟ್ ಮಾಡ್ತೀರಿ ಮಠಮಾನ್ಯಗಳು, ಬರೆದವರು ಮತ್ತು ಗ್ರಾಹಕರ ಮಧ್ಯೆ ನೀವು? ಇಲ್ಲ, ಅದೇನಿಲ್ಲ. ಅವರು ಪಬ್ಲಿಷ್ ಆದಮೇಲೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು. ಪಬ್ಲಿಷ್ ಆದಮೇಲೆ ಕಾಂಟ್ಯಾಕ್ಟ್ ಮಾಡೋದು. ವೇದಾಂತ ಬುಕ್ ಸ್ಟಾಲ್ನಲ್ಲಿ ಇದ್ದೇನೆ, ಅವ್ರನ್ನ ಮಾತಾಡ್ತಾನೆ, ಅವರು ವಿವರಗಳನ್ನು ಹೇಳ್ತಾರೆ. ಈ ಪ್ರಶ್ನೆ ಕೇಳಿ ನಾನು ಉತ್ತರ ಹೇಳಿ. ನೋಡಿ, ಸ್ಪಿರಿಚುವಲ್ ಏನು ಪುಸ್ತಕಗಳನ್ನ ಹೆಚ್ಚಾಗಿ ಅವ್ರು ಮಾಡ್ತಾರೆ, ಮತ್ತು ಆಧ್ಯಾತ್ಮಿಕ ಪುಸ್ತಕಗಳು, ವೇದ ಪುರಾಣ. ಸರ್, ನಿಮ್ಮ ಸಂಸ್ಥೆ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಮ ಬಗ್ಗೆ, ಸಂಸ್ಥೆ ಬಗ್ಗೆ ಹೇಳಿ. ನಮ್ಮ ಬಗ್ಗೆ ಬೇಡ, ಸಂಸ್ಥೆ ಬಗ್ಗೆ ಇದ್ದರೆ ಸಾಕು. ಹೇಳಿ, ನಿಮ್ಮ ಸಂಸ್ಥೆಯ ವಿವರ ಏನು ಹೇಳಿ. ನಮ್ಮ ಧಾರ್ಮಿಕ ಸಂಸ್ಥೆಯ ಹೆಸರು ವೇದಾಂತ ಬುಕ್ ಹೌಸ್ ಅಂತ. ನಮ್ಮಲ್ಲಿ ಕನ್ನಡ, ಸಂಸ್ಕೃತ, ಇಂಗ್ಲೀಷ್ ಭಾಷೆಯಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನು ತರಿಸಿ ಮಾರಾಟ ಮಾಡ್ತೀವಿ. ನಮ್ಮಲ್ಲಿ ವೇದಗಳು, ಪುರಾಣಗಳು, ಅದ್ವೈತ ವೇದಾಂತ, ದ್ವೈತ ವೇದಾಂತ, ವಿಶಿಷ್ಟಾದ್ವೈತ ವೇದಾಂತ, ತಂತ್ರಶಾಸ್ತ್ರ, ಮಂತ್ರಶಾಸ್ತ್ರ, ಆಯುರ್ವೇದ, ಜ್ಯೋತಿಷ್ಯ ಮತ್ತು ಯೋಗ ಹಾಗೂ ಸಂಸ್ಕೃತ ಕಲೀಲಿಕ್ಕೆ ಬೇಕಾದ ಪುಸ್ತಕಗಳು ಇಷ್ಟನ್ನು ಸುಮಾರು 1962ನೇ ಇಸ್ವಿಯಿಂದ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದೀವಿ. ನಮ್ಮ ಗ್ರಾಹಕರು ಬಹಳ ಜನ ಆಲ್ ಓವರ್ ಕರ್ನಾಟಕದಲ್ಲಿ ಇದ್ದಾರೆ. ಕೆಲವರಂತೂ ಬೆಂಗಳೂರಿಗೆ ಬಂದಾಗ ಒಂದು ಭೇಟಿಗಾಗೆ ಬಂದು ಹೋಗೋರು ಇದ್ದಾರೆ, ಪರ್ಚೇಸ್ ಮಾಡೋರು ಇದ್ದಾರೆ. ಸೊ ಇದು ನಮ್ಮ ಅಂಗಡಿಯ ಒಂದು ವಿಶೇಷ. ನಿಮ್ಮ ಹಿರಿಯರಿಂದಲೇ ಬಂದರೆ? ನಮ್ಮ ಹಿರಿಯರು ಮಾಡಿರೋದು, ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆಧ್ಯಾತ್ಮಿಕಲ್ಲಿ ಬೇರೆ ಪುಸ್ತಕಗಳಿಗೆ ಡಿಮ್ಯಾಂಡ್ ಇರುವಾಗ ಇದನ್ನು ಮಾತ್ರ ಯಾಕೆ ನೆಚ್ಚಿಕೊಂಡು ಕೂತ್ಕೊಂಡಿದ್ದೀನಿ? ನಮಗೆ ಇದನ್ನೇ ಮಾಡಬೇಕು, ಆಧ್ಯಾತ್ಮಿಕ ವಿಷಯಗಳನ್ನೇ ಮಾಡಬೇಕು, ಅದಲ್ಲೇ ಜನಗಳಿಗೆ ಪ್ರಚಾರ ಆಗಬೇಕು. ಯಾಕಂದರೆ ಬೇರೆದೆಲ್ಲ ಸಿಗ್ತದೆ, ಅಡ್ವರ್ಟೈಸ್ಮೆಂಟ್ ಸಿಗ್ತದೆ, ಇನ್ನೊಂದು ಸಿಗ್ತದೆ, ಅಂಗಡಿಯಲ್ಲೂ ಸಿಗ್ತದೆ. ಬಟ್ ಆಧ್ಯಾತ್ಮಿಕ ಪುಸ್ತಕಗಳ ಬಗ್ಗೆ ಹೆಚ್ಚು ಮಾಹಿತಿ ಜನಗಳಲ್ಲೇ ಇಲ್ಲ. ಅದನ್ನು ಒಂದು ಕಡೆ ಇಟ್ಟರೆ ಬೇಕಾದವರಾದರೂ ಬಂದು ತಗೊಳ್ಳಿ. ಆಮೇಲೆ ಸಂಸ್ಕೃತ ಪುಸ್ತಕಗಳು ಅಷ್ಟೇ. ಸಂಸ್ಕೃತ ಪುಸ್ತಕಗಳನ್ನ ನಾವು ಜಾಸ್ತಿ ವಾರಣಾಸಿ ಮತ್ತು ಡೆಲ್ಲಿಯಿಂದ ತರಿಸ್ತಾ ಇರ್ತೀವಿ. ಆ ಪುಸ್ತಕಗಳಿಗೆಲ್ಲ ಗ್ರಾಹಕರು ನಮ್ಮಲ್ಲಿ ಬಂದು ತಗೊಳ್ಳೋರು ಇದ್ದಾರೆ. ಸೊ ಈಗ ನಿಮ್ಮಲ್ಲಿ ಯಾವ ಪುಸ್ತಕಗಳು ಅವೈಲೇಬಲ್ ಇದೆ ಅಂತೇಳಿ ಒಬ್ಬರು ಹೇಗೆ ಕಂಡು ಹುಡುಕೋದು? ನಾವು ಇದುವರೆಗೂ ಯಾವುದು ಕಂಪ್ಯೂಟರೈಸ್ ಮಾಡಿಲ್ಲ, ವೆಬ್ಸೈಟ್ ಮಾಡಲಿಲ್ಲ, ಏನೂ ಇಲ್ಲ. ಆ ಪರಮಾತ್ಮ ಕೊಟ್ಟಿರೋ ಬ್ರೈನ್ ಶಕ್ತಿಯಲ್ಲೇ ಮಾಡ್ತಾ ಇದೀವಿ ಅಷ್ಟೇ. ಸೊ ಆಸಕ್ತರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ತರಿಸಿ ಕೊಡ್ತೀರಾ? ಹೌದು, ತರಿಸಿ ಕೊಡ್ತೀವಿ. ಇರೋದನ್ನು ತೋರಿಸ್ತೀವಿ. ಅವ್ರಿಗೆ ಯಾವ ಸಬ್ಜೆಕ್ಟ್ ಮೇಲೆ ಬೇಕೋ ಆ ಸಬ್ಜೆಕ್ಟ್ ಮೇಲೆ ಏನೇನು ಬುಕ್ಸ್ ಇದೆಯೋ, ಅವೈಲಬಿಲಿಟಿ ಇದೆಯೋ ಅದನ್ನೆಲ್ಲ ಕಳಿಸ್ಕೊಡ್ತೀವಿ, ತರಿಸಿ ಕೊಡ್ತೀವಿ, ಎರಡೂ ಮಾಡ್ತೀವಿ. ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು? ನಮ್ಮದು ಟೆಲಿಫೋನ್ ನಂಬರು ಲ್ಯಾಂಡ್ಲೈನ್ ಬಂದು 08026507590. ಮೊಬೈಲ್ ನಂಬರು 8431490124. ಎರಡು ನಂಬರಿಗೆ ಫೋನ್ ಮಾಡಿದ್ರೆ ನಾವು ಎಲ್ಲ ಮಾಹಿತಿನೂ ಕೊಡ್ತೀವಿ. ಹೇಳ್ತಾರೆ ಆವಾಗ ಅದನ್ನು ಮಾಡಬೇಕು. ಇದು ಕಲಿಕೆಗಾಗಿ ದುರ್ಗಾ ಸಪ್ತಶತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಯತ್ತಲ್ಲಿ ಮಾಡಬೇಕು. ಉಪದೇಶ ಹೌದು. ಓದಿ ಬಿಡುವಾಗ ಯಾರು ಓದಿ ಯಾರು ನಮ್ಮಷ್ಟಕ್ಕೆ ಉಚ್ಚಾರ ಸ್ಪಷ್ಟತೆ ಇದ್ರೆ ನಮ್ಮಷ್ಟಕ್ಕೆ ಓದ್ಕೋಬಹುದು, ತೊಂದರೆ ಇಲ್ಲ. ಉಚ್ಚಾರ ಏನು ಸಂಸ್ಕೃತ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಅದನ್ನು ಓದದೇ ಇರುವುದು ಒಳ್ಳೇದು. ಓದಿ ಅಂದ್ರೆ ತೊಂದರೆ ಆಗುತ್ತೆ. ಪರವಾಗಿಲ್ಲ ಬಿಡು ಅಂತಂದ್ರೆ ಅದು ಯೂಸ್ ಆಗಲ್ಲ. ಸಂಸ್ಕೃತದ ಉಚ್ಚಾರ ತುಂಬಾ ಕಷ್ಟ ಇದೆ ಅಲ್ಲ. ನಾವು ನಿಮ್ಮಲ್ಲಿ ಭೇಟಿ ಕೊಡಬೇಕಂದ್ರೆ ಬೆಳಗ್ಗೆಯಿಂದಲೇ ಪ್ಲ್ಯಾನ್ ಮಾಡ್ಕೊಂಡು ನಮ್ಮಲ್ಲಿ ಇದು ಧಾರ್ಮಿಕ ಪುಸ್ತಕ ಜಾಸ್ತಿ, 90% ಅದೇನೆ. ಸಿಗತ್ತೆ, ಎಲ್ಲ ಬುಕ್ಸು ಸಿಗಲ್ಲ ಅಂತ ಕೊರಿಯರ್ ಮಾಡ್ತೀವಿ, ಪೋಸ್ಟಲ್ ಕಳಿಸ್ಕೊಡ್ತೀವಿ, ಏನು ತೊಂದರೆ ಏನಿಲ್ಲ. ಜನರಿಗೆ ಗೊತ್ತಾಗೋದಿಲ್ಲ ಯಾವುದು ನಿಮ್ಮಲ್ಲಿ ಯಾವ ಬುಕ್ ಅವೈಲೇಬಲ್ ಅಂತಾನೆ
67 ವರ್ಷ ಆಯ್ತು ಅಂಗಡಿ ಓಪನ್ ಮಾಡಿ. ಅಲ್ಲ ನನಗೆ ಈಗ ನಾನು ದೂರದವ ನನಗೆ ನಾನು ತಿಳ್ಕೊಳ್ಳೋದು ಹೇಗೆ ಅದು ನಮ್ಮ ಹತ್ರ ಇದಿಲ್ಲ, ಇದ್ರೊಳಗೆ ಬರುತ್ತೆ. ವೆಬ್ಸೈಟಲ್ಲಿ ಹಾಕಿ ವೇದಾಂತ ಬುಕ್ ಹಾಕಿದ್ರೆ ಹಾಕಲ್ಲ, ಸಿಗತ್ತೆ ಅಂತ ಬರುತ್ತೆ. ಸಿಗತ್ತೆ, ನೀವು ತರಿಸ್ಕೊಡ್ತೀರಿ. ಹೌದು ಪ್ರಿಂಟ್ ಆಗಿದ್ರೆ ಇಲ್ಲಿಂದ ಹೌದು. ಅಲ್ಲ ನೀವು ಯಾವ್ದಾದ್ರು ಬುಕ್ ನೋಡಿರ್ತೀರ ಅಂತ ಇಟ್ಕೊಳ್ಳಿ, ಹೌದು. ಅದನ್ನು ತಕ್ಷಣ ನಮಗೆ ನಮ್ಮ ಫೋನ್ ನಂಬರ್ಗೆ ಮಾಡಿದ್ರೆ ಅದು ಯಾವುದೇ ಬುಕ್ ಆಗಲಿ ಇದೆಯಾ ಇಲ್ವಾ ಹೇಳ್ಬಿಟ್ಟು, ಹೇಳ್ತೀರಿ. ರಿಲೇಟೆಡ್ ಟು ಧಾರ್ಮಿಕ ಅಥವಾ ಜನರಲ್ ಯಾವುದಾದ್ರು ಪರವಾಗಿಲ್ಲ ಹೇಳ್ತೀವಿ. ಸೊ ನೀವು ಬೇಕಿದ್ರೆ ಕೊರಿಯರಲ್ಲಿ ಕಳಿಸಿ. ಹಾಂ ಕಳಿಸ್ಕೊ. ನೀವು ಇಲ್ಲಿಯವರ ಇಲ್ಲ? ನಾವು ಆ್ಯಕ್ಚುಲಿ ಕಾಸರಗೋಡು, ಕೇರಳ. ಓ ಕೇರಳ, ಗಡಿನಾಡಿನವರು ನಾವು. ಓ ಸರಿ ಸರಿ. ನಾವು ದುರದೃಷ್ಟದಿಂದ ಕೇರಳಕ್ಕೆ ಹೋಗಿದ್ದೇವೆ. ಹೌದು. ನಮ್ಮ ಸಂಸ್ಕೃತಿ ಭಾಷೆ ಕನ್ನಡ. ಮಂಗಳೂರು ಇದೆ ಸುಮಾರು ಬುಕ್ ಸ್ಟಾಲ್ ಇದೆ, ಇಲ್ಲಿಂದನೇ ಕಳಿಸ್ತು ನಾವು. ಇದೆ. ಈಗ ಅದು ಮೊದಲು ಹತ್ತಿರ ಸ್ಟಾಲ್ ಹೌದು ಹಾಂ ಹೌದು ಅವರೆಲ್ಲ ಬಿಟ್ಟರೆ ಈಗ ಹೌದು ನಂತರ ಈಗ ಸಪ್ನ ಬುಕ್ ಸ್ಟಾಲ್, ಹೌದು. ಸ್ಕೂಲ್ ಬುಕ್ ಸೆಂಟರ್ ಒಂದು ಇದೆ. ಬುಕ್ಕಲ್ಲಿ ಧಾರ್ಮಿಕ ಇಲ್ಲ, ಕಾದಂಬರಿಗಳು ಕಾದಂಬರಿಗಳು, ಧಾರ್ಮಿಕ ನಮ್ಮನೆ ಇಲ್ಲ, ಯಾರು ಕಳ್ಸಲ್ಲ. ಇತ್ತೀಚೆಗೆ ಹೇಗಿದೆ ಆಧ್ಯಾತ್ಮಿಕ ಅಂತ ಬೇಡಿಕೆಗಳ ಬಗ್ಗೆ ಏನು ಹೇಳ್ತೀನಿ? ಕಡಿಮೆ ಇದೆ, ಬಟ್ ಆದರೂ ನಮ್ಮ ಉದ್ದೇಶ ನೆರವೇರಿಸ್ಬೇಕಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಇದನ್ನೇ ಆಟ ಮಾಡಿ ರನ್ ಮಾಡೋದು. ನಿಮ್ಮಂಥವ್ರು ಯಾರೋ ಒಬ್ಬರು ಬರ್ತಾರೆ, ಅವ್ರಿಗಾದ್ರೂ ಉಪಯೋಗ ಆಗಲಿ, ಜೀವನ ಪಾವನ ಆಗಲಿ ಅಂತ ಒಂದು ಉದ್ದೇಶ. ಎಲ್ಲ ನಮ್ಮ ಅಂಗಡಿ ವಿಳಾಸದ ಬಗ್ಗೆ ಎಲ್ಲ ಡೀಟೇಲ್ಸು ಸಿಗ್ತದೆ. ಅದು ಗೂಗಲಲ್ಲಿ ವೇದಾಂತ ಬುಕ್ ಹೌಸ್ ಅಂತ ಹೊಡೆದ್ರೆ, ಚಾಮರಾಜಪೇಟೆ ಅಂತ ಹೊಡೆದ್ರೆ ಬರ್ತದೆ, ಎಲ್ಲ ಡೀಟೇಲ್ಸು ಬರ್ತಾ 62 ಅಂದರೆ 65 ವರ್ಷ ಆಯಿತು. ಈ ಸಿದ್ಧಾಂತದಲ್ಲಿ ನಡೀತಾ ಇದೆ. ಹೌದು ಹೌದು ಹೌದು. ವೇದಾಂತ ಬುಕ್ ಹೌಸ್ ಹೆಸರಲ್ಲೇ ಮಾಡ್ತಾ ಇದ್ವಿ. ಮತ್ತು ನಿಮ್ಮ ಆಯುರ್ವೇದ ಬುಕ್ ಒಂದು ವಿಭಾಗ ಇದೆ ಅಲ್ಲ, ಅದೇನು ವೇದದಲ್ಲೇ ಒಂದು ಭಾಗ ಅಲ್ವಾ ಅದನ್ನೇ, ಆ ಥರ ಆಯುರ್ವೇದನೂ ಒಂದು. ಅದರಲ್ಲಿ ಈ ನಡುವೆ ಕೆಲವು ಆಯುರ್ವೇದಿಕ್ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಾರೆ. ಹಳೆ ಆಯುರ್ವೇದಿಕ್ ಡಾಕ್ಟರ್ಸ್ ಎಲ್ಲ ಬುಕ್ಸ್ ಹೊಸದಾಗಿ ಬಂದರೆ ತಗೋಬೇಕು ಅನ್ನೋ ಉದ್ದೇಶದಲ್ಲಿ ಬರ್ತಾ ಇರ್ತಾರೆ. ನಾವು ಹೊಸ ಹೊಸ ಪ್ರಕಟಣೆಗಳನ್ನ ತರಿಸಿ ಮಾರ್ತಾ ಇರ್ತೀವಿ. ಇವಾಗ ನೀವು ಮೊದಲು ಪೂರೈಕೆ ಮಾಡಿದಂಥ ಪುಸ್ತಕಗಳು ಈಗ ಮುದ್ರಣ ಆಗದೇ ಇರುವಂಥದ್ದು ಅಂಥದ್ದು ಇದೆಯಾ? ಈಗ ಹಿಂದೆ ನೀವು ಕೊಡ್ತಾ ಇದ್ರಿ, ಈಗ ಕೊಡ್ಲಿಕ್ಕೆ ನಿಮ್ಮಿಂದ ಆಗೋದಿಲ್ಲ? ಇಲ್ಲ, ಸಾಧ್ಯ ಇಲ್ಲ. ಮೊದಲು ಅಂದರೆ ಅಷ್ಟು ಗ್ರಾಹಕರಿಂದ ಡಿಮ್ಯಾಂಡ್ ಇರೋದು, ಇವಾಗ ಭಾಳ ಕಡಿಮೆ. ಅದಕ್ಕೆ ಇವಾಗ ಏನು ಮಾಡ್ತಾರೆ ಅಂದರೆ, ಯಾರೇ ಮಾಡಿದ್ರು 100 ಕಾಪಿ 200 ಕಾಪಿ ಹಾಕ್ತಾರೆ, ಪ್ರಿಂಟ್ ಮಾಡಿಸ್ತಾರೆ. ಅದಾಗೋದ್ರೆ ಮಾಡಿಸ್ತಾ ಇದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು, ಸ್ಟಾಪ್ ಆಗ್ತದೆ. ಮತ್ತೆ ಮುದ್ರಣ ಆಗೋದಿಲ್ಲ, ಮುದ್ರಣ ಮಾಡೋಕ್ಕೆ ಹೋಗಲ್ಲ. ಇನ್ವೆಸ್ಟ್ಮೆಂಟ್ ಆಗ್ತದೆ, ಹೆವಿ ಆಗ್ತದೆ. ಆವಾಗ 2 ರೂಪಾಯಿ 3 ರೂಪಾಯಿ ಮಾರೋ ಬುಕ್ಕು ಇವತ್ತು 200 ರೂಪಾಯಿ, 150, 200, 300 ರೂಪಾಯಿ ಬೆಲೆ ಮಾಡಬೇಕು. ಅದು ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಇನ್ವೆಸ್ಟರ್ಗೂ ಬೇಜಾರಾಗ್ತದೆ. ನೋಡಪ್ಪ, ನಾನು ಇಷ್ಟು ಕಷ್ಟಪಟ್ಟು ಮಾಡಿ 1000 ಕಾಪಿ ಮಾಡಿ 100 ಖರ್ಚಾಯಿತು, ಇನ್ನು 900 ಹಂಗೆ ಉಳ್ಕೊಂಡಿದೆ. ನಾವು ಅದ್ರ ಬದಲು 200 ಮಾಡಿ ಮಾರಿ ಸಂತೋಷ ಪಡೋದಲ್ಲ. ಆ ಒಂದು ಟ್ರೆಂಡ್ ಬರ್ತಾ ಇದೆ. ಅಂದರೆ ಕೆಲವು ಸಾವಿರಾರು ಕಾಪಿ ಸೇಲ್ ಆಗೋದು ಇದೆ, ಇಲ್ಲ ಅಂತ ಅಲ್ಲ. ಕೆಲವು ಆಗ್ತದೆ, ಕೆಲವು ಆಗದೆ ಇರ್ಬೋದು ಚಾನ್ಸಸ್. ಕೆಲವು ಮುದ್ರಣ ನಿತ್ಯ ಹೋಗ್ಬೋದು, ಕೆಲವು ಮುದ್ರಣ ನಿಂತೆ ಹೋಗ್ತದೆ. ಅದು ಏನು ಪ್ರಾಬ್ಲಮ್ ಅಂದರೆ, ಇವಾಗ ಮನೇಲಿ ಹಿರಿಯರು ಇರ್ತಾರೆ, ಹಿರಿಯರು ಒಳ್ಳೆ ಪುಸ್ತಕ ಬರೆದಿರ್ತಾರೆ. ಅವರು ಕೆಲವರು ಮಕ್ಕಳು ಅದಕ್ಕೆ ಬಹಳ ಗೌರವಿಸಿ ಮುದ್ರಣ ಮಾಡ್ತಾರೆ. ಕೆಲವರು ಅಯ್ಯೋ ನಮಗೆ ಇದು ತಲೆನೋವೇ ಬೇಡಪ್ಪ ಅಂತ ನಿಲ್ಲಿಸ್ಬಿಡ್ತಾರೆ. ಅವಾಗ ಏನಾಗ್ತದೆ ಅಂದರೆ, ಆ ಬುಕ್ಸ್ನ ಬೇರೆಯವ್ರು ಮಾಡೋಂಗಿಲ್ಲ, ಆ ಪುಸ್ತಕಗಳನ್ನ ಬೇರೆಯವ್ರು ಮಾಡೋಂಗಿಲ್ಲ, ಅವ್ರು ಮಾಡಿಸಲ್ಲ. ಸೊ ಇದರಲ್ಲಿ ಲಾಸು ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ಲಾಸ್. ಅಮೂಲ್ಯ ಒಂದು ವಸ್ತು ಸಿಗೋದೇ ಇತ್ತು. ಅಮೂಲ್ಯ ವಸ್ತು ಸಿಗಲ್ಲ. ಇವಾಗ ಅದಕ್ಕೆ ನಾನು ಕೇಳಿದ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ನವರು ಕ್ಯಾಬಿನೆಟಲ್ಲಿ ಪಾಸ್ ಮಾಡೋದಂತೆ, ಯಾರು ಬರಹಗಾರರು ಹೋದ 60 ವರ್ಷದ ನಂತರ ಅದಕ್ಕೆ ಕಾಪಿ ರೈಟ್ ಇರಲ್ಲ, ಯಾರು ಬೇಕಾದ್ರೂ ಮುದ್ರಣ ಮಾಡ್ಬೋದು ಅನ್ನೋದು ಒಂದು ಪಾಲಿಸಿ ಲಾ ತಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಆ ಥರ ಕೆಲವೆಲ್ಲ ಮಾಡೋರು ಮಾಡ್ತಾ ಇರ್ತಾರೆ. ಅನೇಕ ಬುಕ್ಸ್ ಇದೆ ಹಳೇದು, ಅವ್ರ ಮಕ್ಕಳು ಮಾಡಲ್ಲ, ಬೇರೆಯವ್ರು ಮಾಡೋದಕ್ಕೆ ಕಾಪಿ ರೈಟ್ ಅಡ್ಡ ಬರ್ತದೆ. ಸೊ ಅದರಿಂದ ಅದು ಹಂಗೆ ನಿಂತೋಗ್ತದೆ. ಸೊ ಗೌರ್ಮೆಂಟ್ ಅದನ್ನ ಈಗ ಸರಿಪಡಿಸಿ ಆ ಥರ ಮಾಡಿದ್ದಾರೆ. 60 ವರ್ಷ ಮಾಡಿದ್ರೆ ನನ್ನ ಅಭಿಪ್ರಾಯ ಅದೊಂದು 25 ವರ್ಷ ಮಾಡಿದ್ರೆ ಇನ್ನೂ ಒಳ್ಳೇದಾಗ್ತದೆ ಒಂದು ಉದ್ದೇಶ. ಸಾರ್ವಜನಿಕರಿಂದ ಇದ್ರೆ ಮಾಡಲಿ, ಮಾಡದೇ ಇದ್ರೆ ಅಟ್ಲೀಸ್ಟ್ ಪಬ್ಲಿಕ್ಕಿಗೆ ಬಿಟ್ಬಿಟ್ರೆ ಅವರು ಅದು ಮಾಡ್ತಾರೆ. ಎಂಥ ಪುಸ್ತಕಗಳು ಹಳೇದು ಭಾಳ ಗ್ರೇಟ್ ಬುಕ್ಸ್ ಎಲ್ಲ ಇದೆ ಇವಾಗ. ಅಂದರೆ ಜನಗಳಲ್ಲೂ ಆಸಕ್ತಿ, ಅದು ನಮ್ಮ ಸಂಪ್ರದಾಯದ ಬಗ್ಗೆ ಆಗಲಿ, ನಮ್ಮ ಆಚರಣೆಗಳ ಬಗ್ಗೆ ಆಗಲಿ ಭಾಳ ಕಡಿಮೆ ಆಗ್ತಾ ಬರ್ತಾ ಇದೆ. ಇಂಟ್ರೆಸ್ಟ್, ಆಸಕ್ತಿನೇ ಕಡಿಮೆ ಆಗ್ತಾ ಬರ್ತಾ ಇದೆ, ಉತ್ಸಾಹ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಅದರಿಂದ ಏನೋ ಮ್ಯಾನೇಜ್ ಮಾಡೋದು ಪರಮಾತ್ಮ, ಅವನು ಹೆಂಗೆ ಆದರೆ ಹಂಗೆ ನಡೆಸ್ಕೊಡ್ತಾರೆ ಅನ್ನೋದು ಉದ್ದೇಶ.
ನಮಸ್ತೆ. ಈಗ ಗೋಪಾಲರವರು ವೇದಾಂತ ಒಂದು ಬುಕ್ ಹೌಸಿನ ಮಾಲೀಕರು ಮನಬಿಚ್ಚಿ ಅವರ ಈ ಒಂದು ಆಧ್ಯಾತ್ಮಿಕ ಪುಸ್ತಕದ ವಿಚಾರ ಕುರಿತು ಮಾತಾಡಿದ್ದಾರೆ. ಅವರಿಗೆ ಎಲ್ಲ ಪ್ರೇಕ್ಷಕರ ಪರವಾಗಿ ನನ್ನ ಧನ್ಯವಾದಗಳು. ಇನ್ನೊಂದು ವಿಶೇಷವಾದ ವಿಷಯ ಅಂದರೆ ನಮ್ಮ ಅಂಗಡಿಗೆ ಅನೇಕ ಮಹಾತ್ಮರು ಸಾಧು ಸಂತರು ಬರ್ತಾರೆ, ಅನೇಕ ಪಬ್ಲಿಷರ್ಸ್ ಬರ್ತಾರೆ, ಮಹಾಜ್ಞಾನಿಗಳು ಬರ್ತಾರೆ. ಅವ್ರನ್ನ ಒಂದು ನಮ್ಮ ಅಂಗಡಿಯಲ್ಲೇ ನೋಡೋ ಒಂದು ಭಾಗ್ಯ ನಮಗೆ ಹೌದಾ? ಸಿಕ್ಕಿದೆ. ಅದೊಂದು ಭಾಳ ಸಂತೋಷ. ಹೇಳ್ಬೋದಾ? ಕೆಲವು ಜನರ ಹೆಸರು ಹೇಳ್ಬೋದಾ? ಹೌದು, ಭಾಳ ಜನ ಬರ್ತಾ ಇರ್ತಾರೆ. ಕೆಲವರು ಹೆಸರು ಹೇಳ್ಕೊಡ್ತಾರೆ. ಇವಾಗ ನೋಡಿ, ಪಂಜಾಬ್ ಭಾಸ್ಕರ್ ಭಟ್ ಅಂತ ಬಂದಿದ್ರು, ಈ ಥರ ಅವ್ರು ಬರ್ತಾರೆ. ಅರಳು ಮಲ್ಲಿಗೆ ಪಾರ್ಸಾತಿ ಅಂತ ಅವ್ರು ಬರ್ತಾರೆ. ಆ ಥರ ಅನೇಕ ಆಥರ್ಸು ಬರ್ತಾರೆ. ನಮಗೆ ಅವಾಗೆಲ್ಲ ಮೊದಲೆಲ್ಲ ಬಂದಾಗ ನಾವು ಫೋಟೋ ತೆಗೆದು ಇಟ್ಕೋಬೋದಿತ್ತು. ಶತಾವಧಾನಿ ಗಣೇಶ್ ಅವ್ರು ಬರ್ತಾ ಇರ್ತಾರೆ. ಇದರ ಭಾಳ ಜನ ಬರ್ತಾ ಇರ್ತಾರೆ. ದೊಡ್ಡ ದೊಡ್ಡ ಆಥರ್ಸ್ ಎಲ್ಲ ಬರ್ತಾ ಇರ್ತಾರೆ. SL ಭೈರಪ್ಪನವ್ರು ಬಂದಿದ್ರು, ಸೊ ಅದು ತಾಸು ಶಾಮರಾಯರು, ಆಮೇಲೆ ತಾರಾಸು ಅವರು, ಇಂಥವರೆಲ್ಲ ಬುಕ್ಸ್ ಬೇಕು ಅಂದಾಗ ಬರೋರು. GV ಅಯ್ಯರು, KV ಅಯ್ಯರು, ಬನ್ನಂಜೆ ಗೋವಿಂದಾಚಾರು, ಅವರೆಲ್ಲ ಒಂದು ಟೈಮಲ್ಲಿ ನಮ್ಮ ಗ್ರಾಹಕರಾಗಿದ್ದರು. ನಮಗೆ ಅವ್ರನ್ನ ನೋಡೋ ಒಂದು ಭಾಗ್ಯ ಪರಮಾತ್ಮ ಒದಗಿಸ್ಕೊಟ್ಟಿದ್ದ. ಅದಕ್ಕೆ ಪರಮಾತ್ಮಗೆ ಎಲ್ಲದಕ್ಕೂ ಧನ್ಯವಾದಗಳು. ಧನ್ಯವಾದಗಳು ಗೋಪಾಲರು. ಭಾಳ ಕುತೂಹಲದಾಯಕ ಅಂಶಗಳನ್ನು ಮತ್ತೆ ಸೇರಿಸಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚರಕ ಸಂಹಿತದೆಲ್ಲ ಬದಲಿದ್ದ ರೇಟ್ ಇದಾಗಿದೆ, ಆಗಿದೆ. ನೋಡಿ, ಒಂದು ಕೋಣೆಯಲ್ಲಿ ಇರುವುದೆಲ್ಲ ಆಯುರ್ವೇದಿಕ್ ಸಂಬಂಧಪಟ್ಟ ಪುಸ್ತಕಗಳು. ಹೌದು ಕೃಷ್ಣನ ಇದರಲ್ಲಿ ಹೌದು, ಮೊದಲು ಬರ್ತಾ ಇತ್ತು ಅಲ್ವಾ? ಹೌದು, ಈಗ ಚೇಂಜ್ ಆಗಿ. ಅದೇ ಅದೇ ಕೇಳಿದೆ. ವಿಂಗಡಣೆ ಮಾಡಿ ಮತ್ತೆ ಇಷ್ಟೇ ಅರ್ಥ ಕೊಡುದು ಶ್ಲೋಕಕ್ಕೆ ಮಾತ್ರ ಅರ್ಥ ಕೊಡುದು. ಬಟ್ ಇದಿದ್ದಲ್ಲ, ಇದ್ದಿನಾಗದು ಹೇಗೆ ನಾವು ಅದರ ಇದರಲ್ಲಿ ಇದು ಮೊದಲು ಬರ್ತಾ ಇತ್ತಲ್ಲ 2 ಸಂಪುಟ